ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರ ಅಂದ್ಕೊಳ್ತೇನೆ. ಸೊ ಇವತ್ತು ಏನು ವಿಶೇಷ ಅಂದರೆ, ದೊಡ್ಡಕ್ಕ ಬಾಂಬೆಯಿಂದ ಮ್ಯಾಂಗೋ ಕಳಿಸಿದ್ದಾಳೆ. ಸೊ ಆ ಮ್ಯಾಂಗೋ ತೊಗೊಂಬರ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಸೊ ಗುಂಡುಗೂ ಹುಷಾರಿಲ್ಲಲ್ಲ, ಹಾಗೆ ಸುದೇಶ ಬಂದಿದ್ದಾನೆ. ಸುದೇಶ್ ಅಂದರೆ ನಂದು ಚಿಕ್ಕಮ್ಮನ ಮಗ. ಸೊ ಅವನು ಮತ್ತು ನಾನು ರೈಲ್ವೆ ಸ್ಟೇಷನಿಗೆ ಹೋಗಿ ಮ್ಯಾಂಗೋ ಕಲೆಕ್ಟ್ ಮಾಡಲಿಕ್ಕೆ ಉಂಟು. ಹಾಗೆ ಈಗ ಅವನು ನಮ್ಮ ಮನೆಗೆ ಬಂದಿದ್ದಾನೆ. ಸೊ ತಿಂಡಿ ತಿಂದು ನಾನು ಮತ್ತು ಅವನು ಒಟ್ಟಿಗೆ ರೈಲ್ವೆ ಸ್ಟೇಷನಿಗೆ ಹೋಗ್ತೇವೆ. ಇಲ್ಲಿ ಗುಂಡು ಮತ್ತು ಸುದೇಶ ತಿಂಡಿ ತಿಂತಾ ಇದ್ದಾರೆ. ಇವತ್ತು ಬೆಳಗಿನ ತಿಂಡಿ ನೀರು ದೋಸೆ ಮತ್ತು ಚಟ್ನಿ. ಹೊರಟಾಯ್ತು ನೋಡಿ. ಸೊ ಇವಳಿಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ. ತಮ್ಮ ಇದ್ದಾನೆ. ಮತ್ತು ತಮ್ಮ ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಿ. ಸೊ ಅಲ್ಲಿ ನಮ್ಮದು ಪಾರ್ಸೆಲ್ ತೊಗೊಳ್ಳಿಕ್ಕೆ ID ಪ್ರೂಫ್ ಬೇಕು ಹೇಳಿದರು. ಹಾಗಾಗಿ ನಾನು ಮತ್ತೆ ಜೆರಾಕ್ಸ್ ಸೆಂಟ್ರಿಗೆ ಬಂದಿದ್ದೇನೆ ಈಗ. ಸೊ ಇಲ್ಲಿಂದ ಒಂದು ಪ್ರಿಂಟ್ ಕಾಪಿ ತಗೊಂಡು ಹೊರಡಬೇಕು. ಸೈಬರ್ ಸೆಂಟ್ರಲ್ಲಿ ಜೆರಾಕ್ಸ್ ತೊಗೊಂಡು ಈಗ ನಾವು ರೈಲ್ವೆ ಸ್ಟೇಷನಿಗೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಕೇರಳದಿಂದ ಬರುವ ವಿದ್ಯಾರ್ಥಿಗಳು ಬರ್ತಾಯಿದ್ರು. ಹಾಗೆ ನಾನು ಓದಿದ ಇದು ನಮ್ಮದು ಕಾಲೇಜಿನ ಲೈಬ್ರರಿ ಇತ್ತು. ಹಾಗೆ ಇಲ್ಲಿ ಬದಿಯಲ್ಲೇ ನಮ್ಮದು PGದು ಕ್ಲಾಸ್ ಆಗ್ತಾಯಿತ್ತು. MA ಹಿಂದಿ ಮಾಡಬೇಕಾದ್ರೆ ನಾನು ಇಲ್ಲೇ ಓದ್ತಾ ಇದ್ದೆ. ಸೊ ಇಲ್ಲಿ ನೋಡಿ ಕಿಟಕಿಗಳು ಕಾಣ್ತಾ ಇದ್ದಾವೆಲ್ಲ, ಇದು ನಮ್ಮದು ಕ್ಲಾಸ್ ರೂಮ್ ಆಗಿತ್ತು ಮೊದಲು. ಸೊ ಹಾಗೆ ಇಲ್ಲಿಂದ ನಾವೀಗ ರೈಲ್ವೆ ಸ್ಟೇಷನಿಗೆ ಹೋಗ್ತಾ ಇದ್ದೇವೆ. ನಮ್ಮದು ಮ್ಯಾಂಗೋ ನೋಡಿ ಇಲ್ಲಿ ಬಂದಿದೆ. ಇಲ್ಲಿ ಉಂಟು. ಇದೆ. ಅವನನ್ನು ಇಲ್ಲಿ ಬಿಟ್ಟು ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ರತ್ನಗಿರಿಯಿಂದ 4 ಬಾಕ್ಸ್ ಮ್ಯಾಂಗೋ ಕಳಿಸಿತ್ತು. ಸೊ ಅದರಲ್ಲಿ 3 ನಮ್ಮ ಮನೆ ಹತ್ತಿರ ಇಟ್ಟು ಈಗ ಒಂದು ಬಾಕ್ಸನ್ನು ಅನುಷನಿಗೆ ಬಸ್ಸಿಗೆ ಹಾಕಲಿಕ್ಕೆ ಹೋಗ್ತಾ ಇದ್ದೇನೆ. ನಾನೀಗ ಬಸ್ ಸ್ಟ್ಯಾಂಡಿಗೆ ಬಂದು ಮ್ಯಾಂಗೋ ಪ್ಯಾಕನ್ನು ಇಲ್ಲಿ ಇಟ್ಟು ವೆಯ್ಟ್ ಮಾಡ್ತಾ ಇದ್ದೇನೆ. ಈ ಬಸ್ಸಿನ ಡ್ರೈವರ್ ಕಂಡಕ್ಟರ್ ಯಾರೂ ಇಲ್ಲ. ಹಾಗೆ ಈ ಬಸ್ಸಲ್ಲಿ ಹಾಕುವಂತಿದ್ದೇನೆ. ಅವ್ರು ಬರೋ ತನಕ ವೆಯ್ಟ್ ಮಾಡಬೇಕಿಲ್ಲಿ. ವೆಯ್ಟ್ ಮಾಡಿ ಮತ್ತೆ ಹಾಕಿ ಹೋಗಬೇಕು. ಅಲ್ಲಿಂದ ಮತ್ತೆ ಅದನ್ನು ಅನುಷ ಕಲೆಕ್ಟ್ ಮಾಡ್ತಾಳೆ. ಮ್ಯಾಂಗೋನು ಈ ಬಸ್ಸಲ್ಲಿ ಪಾರ್ಸೆಲ್ ಹಾಕಿ ಆಯಿತು. 100 ರೂಪೀಸ್ ತೊಗೊಂಡ್ರು ಅವರು. ಸೊ ಇಲ್ಲಿಂದ ಅಷ್ಟು ದೂರ ಹೋಗಬೇಕಾದ್ರೆ ಅಷ್ಟು ಕೊಡಲೇಬೇಕಾಗ್ತದೆ. ಹಾಗಾಗಿ ಕೊಟ್ಟೆ. ಇನ್ನಲ್ಲಿಂದ ಅನುಷ ಕಲೆಕ್ಟ್ ಮಾಡ್ತಾಳೆ. ಬಿಜೈನಿಂದ ನಂತೂರು ಬರಬೇಕಾದ್ರೆ ನಾವು 15 ನಂಬರ್ ಬಸ್ ಹತ್ತಿಕೊಳ್ಳಬೇಕಾಗ್ತದೆ. ಹಾಗೆ ನನಗೆ 15 ನಂಬರಿದು ಬಸ್ ಸಿಕ್ಕಿತ್ತು. ಹಾಗೆ ಬಂದು ನಾನು ನಂತೂರಲ್ಲಿ ಇಳ್ಕೊಂಡು ಮನೆಗೆ ಬಂದೆ. ನೋಡಿ ಹೊರಗೆ ವೆದರ್ ಒಂದು ಥರ ಉಂಟು. ಗಂಟೆ 10 ಆದಷ್ಟೇ ಮಳೆ ಬರುವ ಹಾಗೆ ಉಂಟು. ಹಾಗೆ ಅವಳು ನೋಡಿ ಅಲ್ಲಿ ಕುತ್ಕಾಯ್ತಾ ಇದ್ದಾಳೆ. ನೆಕ್ಸ್ಟ್ ಮಳೆ ಬಂದರೆ ಎಂತ ಸೇಫ್ಟಿಗೆ ನಾವು ತಂದು ಇಲ್ಲಿ ಇಟ್ಟಿದ್ದೇವೆ. ಇಲ್ಲಿ ಇಟ್ಟು ಒಂದು ಬಟ್ಟೆ ಮುಚ್ಚಿಟ್ಟದುಂಟು. ಅವನು ಬಂದು ಸಂಜೆ ತಗೊಂಡು ಹೋಗ್ತಾನೆ. ನಾನು ರೈಲ್ವೆ ಸ್ಟೇಷನಿಂದ ಮ್ಯಾಂಗೋವನ್ನು ತಂದು ನಮ್ಮ ಮನೆ ಹತ್ತಿರ ಮೇಲೆ ಇಟ್ಟು ಅದೇ ಆಟೋದಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋದೆ. ಸೊ ಬಸ್ ಸ್ಟ್ಯಾಂಡಿಗೆ ಹೋಗಿ ಅನುಷನಿಗೆ ಸುಬ್ರಹ್ಮಣ್ಯ ಬಸ್ಸಿಗೆ ಹಾಕಿ ಇವಾಗ ಮನೆಗೆ ಬಂದಿದ್ದೇನೆ. ಮನೆಯಲ್ಲಿ ಆಲ್ರೆಡಿ ಮ್ಯಾಂಗೋ ಮಾಮಿ ತಂದು ಒಳಗೆ ಇಟ್ಟಿದ್ದಾರೆ. ಸೊ ತುಂಬ ಭಾರ ಉಂಟು ಪಾಪ. ಅವರು ತುಂಬ ಕಷ್ಟಪಟ್ಟು ಲಾಸ್ಟ್ ಇಯರ್ ಸಹ ಹಾಗೆ ಮೇಲಿಂದ ಕೆಳಗೆ ತರಬೇಕಾದ್ರೆ ಅವರಿಗೆ ಸುಸ್ತಾಗಿತ್ತು. ಸೊ ಹಾಗೆ 3 ಬಾಕ್ಸನ್ನು ಅವರು ತಂದು ಕೆಳಗಿಟ್ಟಿದ್ದಾರೆ. ಇನ್ನು 2 ಬಾಕ್ಸು ತಮ್ಮ ಬಂದು ಸಂಜೆ ತಗೊಂಡು ಹೋಗ್ತಾನೆ. ಪ್ರತಿ ವರ್ಷ ಕೂಡ ಅಕ್ಕ ಇದೇ ರೀತಿ ಮಾವಿನ ಹಣ್ಣನ್ನು ಕಳಿಸ್ತಾಳೆ. ಆದರೆ ಒಂದು ಬಾಕ್ಸಲ್ಲಿ ಒಂದು 40-50 ಮ್ಯಾಂಗೋದಷ್ಟು ಇರ್ತದೆ. ಒಂದು ಅಷ್ಟು ದೊಡ್ಡ ಬಾಕ್ಸ್ ಅದು 4ರಿಂದ 5 ಡಜನ್ ಹಾಕಿರ್ತಾರಂತೆ. ಸೊ ಅಷ್ಟಕ್ಕೆ 2500 ಕೊಟ್ಟಿದ್ದಾಳೆ. ಒಟ್ಟು 4 ಬಾಕ್ಸ್ ಕೊಟ್ಟಿದ್ದಾಳೆ. ಅಂದರೆ 10,000 ಅವಳು ಖರ್ಚು ಮಾಡಿದ್ದಾಳೆ.
ಸೊ ನಾವು ಕೊಟ್ಟರೆ ಅವಳು ತೊಗೊಳ್ಳೋದಿಲ್ಲ. ಬಿಕಾಸ್ ಏನು ಹೇಳ್ತಾಳಂದರೆ, ನೀವೆಲ್ಲ ನನಗೆ ಮಕ್ಕಳಿದ್ದ ಹಾಗೆ. ಅಂದರೆ ಅವಳು ಮದುವೆಯಾಗಿ ಹೋಗೋ ಟೈಮಲ್ಲಿ ನಾನು 4ನೇ ಕ್ಲಾಸ್, ಅನುಷಾ 1ನೇ ಕ್ಲಾಸ್, ತಮ್ಮ ಸುದೇಶ 3ನೇ ಕ್ಲಾಸಲ್ಲಿದ್ದ. ಹಾಗೆ ಎಲ್ಲರೂ ನಾವು ಅವಳಿಗೆ ಚಿಕ್ಕ ಮಕ್ಕಳ ಫೀಲಿಂಗೇ ಇನ್ನೂ ಸಹ. ಹಾಗಾಗಿ ನಾವು ಹಣ ಎಲ್ಲ ಕೊಟ್ಟರೆ ಅವಳು ತೊಗೊಳ್ಳೋದಿಲ್ಲ. ಸೊ ಅಕ್ಕನಿಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ಸೊ ನಮಗೆ ಮ್ಯಾಂಗೋ ಅಂದರೆ ತುಂಬಾ ಇಷ್ಟ. ಸೊ ಹಾಗೆ ಅವಳು ನಮಗೆ ಕಳಿಸಿಕೊಡ್ತಾಳೆ ಪ್ರತಿ ವರ್ಷ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅಕ್ಕ ಕಳಿಸಿದ ಮಾವಿನ ಹಣ್ಣು ಇಲ್ಲಿ ತಲುಪಿದೆ ನೋಡಿ. ಸೊ ಇದರಲ್ಲಿ ಹೀಗೆ ಹೆಸರು ಮತ್ತು ನಂದು ಕಾಂಟ್ಯಾಕ್ಟ್ ನಂಬರ್ ಹಾಗೆ ಕೊಟ್ಟಿದ್ದಾಳೆ. ಸೊ ಇದರೊಳಗುಂಟು ನೋಡಿ ಮಾವಿನ ಹಣ್ಣು. ಇದನ್ನು ಅನ್ಬಾಕ್ಸ್ ಮಾಡುವಾಗ ನಾನು ತೋರಿಸ್ತೇನೆ ಹೇಗುಂಟು ಅಂತ. ಆ್ಯಕ್ಚುಲಿ ಈ ಥರ ಅಡ್ಡ ಪೆಟ್ಟಿಗೆಯಲ್ಲಿ ಇರುವಂಥದ್ದು. ಸೊ ಇದಕ್ಕೆ ನಾನು ಉದ್ದ ಇಟ್ಟಿದ್ದೇನೆ. ಅಂದರೆ ಇಲ್ಲಿ ಒಂದು ಮ್ಯಾಂಗೋ ಕಾಣ್ತಾ ಉಂಟು, ಇಲ್ಲಿ ಕಾಣ್ತಾ ಉಂಟು. ಹಾಗಾಗಿ ಲೈನ್ ಹೀಗೆ ಉಂಟು, 1 2 3 4 5 ಅಂತ. ಅದರ ಮೇಲೆ ಮಾಮಿ ಒದ್ದೆ ಬಟ್ಟೆಯನ್ನು ಇಟ್ಟಿದ್ದಾರೆ. ನಾನು ಮ್ಯಾಂಗೋದು ಬಾಕ್ಸನ್ನು ಓಪನ್ ಮಾಡಿ ಆಯಿತು. ಸೊ ಎಲ್ಲ ಮ್ಯಾಂಗೋವನ್ನು ಇಲ್ಲೇ ಸೆಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಸೊ ಇದನ್ನು ನೋಡುವಾಗ ನನಗೆ ನನ್ನ ಅಕ್ಕನ ಮನೆ ನೆನಪಾಗ್ತದೆ. ಅಕ್ಕನ ಮನೆಯಲ್ಲಿ ಹೀಗೆ ಇಡ್ತಾ ಇದ್ದರು ಮೊದಲು. ಸೊ ನಾವು ಸಣ್ಣ ಮಕ್ಕಳೇ ಇದ್ದಾಗ ಇದನ್ನೇ ತಿಂದು ಇಡೀ ದಿನ ಬದುಕ್ತಿದ್ವಿ. ಅಲ್ಲಿ ಮೊಸರು, ಹಾಲು, ಆಂಬೆ ಬಿಟ್ಟರೆ ಬೇರೆ ಎಂಥ ಪ್ರಪಂಚ ಇರಲಿಲ್ಲ ನಮಗೆ.
ತೋಟದಲ್ಲಿ ಸ್ವಲ್ಪ ಕೆಲಸ ಆಗ್ತಾ ಉಂಟು. ಅಜ್ಜ ಚೂರು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಮಮ್ಮಿ ಮತ್ತು ಅಜ್ಜ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಇದು ನೋಡಿ ನಮ್ಮ ಮನೆಯಲ್ಲಿ ಆಗುವಂಥ ಮಾವಿನ ಹಣ್ಣು. ಇಲ್ಲೊಂದು ಮಾವಿನ ಮರ ಉಂಟಲ್ಲ, ಇದರಲ್ಲಿ ಮಾವಿನ ಹಣ್ಣು ಆಗ್ತದೆ. ಸೊ ಇದೇ ಮಾವಿನ ಹಣ್ಣಲ್ಲಿ ಇವರು ಮಧ್ಯಾಹ್ನ ಊಟ ಮಾಡೋದು ಇವತ್ತು. ಇವರಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಸೊ ಅದರಲ್ಲಿ ಏನು ಉಪ್ಪು ಮುಂಚಿ ಹೇಳ್ತಾರೆ, ಅಥವಾ ಮೆಣಸು ಹಾಕಿ ಫ್ರೈ ಮಾಡಿ ಒಂದು ಮಿಕ್ಸ್ ಮಾಡಿ ಕೊಡಲಿಕ್ಕಾಗ್ತದೆ, ಗೊಜ್ಜು ಥರ. ಅದರಲ್ಲಿ ಅವರು ಊಟ ಮಾಡ್ತಾರೆ ಯಾವಾಗಲೂ. ಮಕ್ಕಳಿಬ್ಬರು ಮೊಸರನ್ನು ಊಟ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇದು ನುಗ್ಗೆದು ಪಲ್ಯ, ನುಗ್ಗೆ ಸೊಪ್ಪಿನ ಪಲ್ಯ. ನೆಕ್ಸ್ಟ್ ಇದೆ ಬದನೆ ಪಲ್ಯ ಉಂಟು ಸ್ವಲ್ಪ. ಇದು ಮ್ಯಾಂಗೋದು ಕರ್ರಿ ನಿನ್ನೆದು. ಆಮೇಲೆ ಇಲ್ಲಿ ಹುರುಳಿಕಾರಿದ್ದು ಸಾರು ಮಾಡಿದ್ದು ಉಂಟು. ಅದರಲ್ಲಿ ಹಲಸಿನ ಬೀಜ ಮತ್ತು ಹುರುಳಿಕಾಳು ಹಾಕಿ ಮಾಮಿ ಒಂದು ಸಾರು ಮಾಡಿದ್ದಾರೆ. ಆಮೇಲೆ ರೈಸ್. ಸೊ ಇವತ್ತಿದು ಇಷ್ಟು ಸ್ಪೆಷಲ್. ಇಲ್ಲಿ ಸಂಜೆಯ ಚಹಾ ತಿಂಡಿ ಆಗ್ತಾ ಉಂಟು. ಸುದೇಶ ಮ್ಯಾಂಗೋ ತೊಗೊಂಡು ಹೋಗ್ಲಿಕ್ಕೆ ಬಂದವನು ತಿಂಡಿ ಕೂಡ ತೊಗೊಂಡು ಬಂದಿದ್ದ. ಹಾಗೆ ಇಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೂತು ಚಹಾ ಕುಡಿತಾ ಇದ್ದೇವೆ. ಇರಬೇಕು ನೋಡಿ, ನನಗೆ ಕಿಂಡರ್ ಜಾಯ್ ಶೇರ್ ಮಾಡ್ತಾ ಇದ್ದಾಳೆ. ಸೂಪರ್ ಇದೆ.